ಚಾನಲ್ಗೆ ಸ್ವಾಗತ. ನಾವು ಹೊರಟಿದ್ದೇವೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ನಾಲ. ಇಲ್ಲಿಯ ದಿನಯ ಜಾತ್ರೆ ಹಾಗೂ ಕೊನೆಯ ಜಾತ್ರೆ. ಇವತ್ತು ತೇರು ಕೂಡ ಉಂಟು. ಅದನ್ನು ನೋಡ್ಲಿಕ್ಕೆ ಅಂತ ನಾವು ಈಗ ರೇಷ್ಮೆ ರೋಡಿಂದ ಹೊರಟಿದ್ದೇವೆ. ಇನ್ನು ನಾನು ಅಲ್ಲಿಗೆ ದೇವಸ್ಥಾನದ ಹತ್ತಿರ ಹೋಗಿ ಸಿಗ್ತೇನೆ. ಇಲ್ಲಿ ಗಾಡಿ ಕೂಡ ತುಂಬ ಉಂಟು. ನೋಡಿ, ನಾವು ತುಂಬ ಜನ ಇದ್ದೇವೆ. ಈಗ ಗೋವಾ ಗ್ಯಾಂಗ್ ಎಲ್ಲ ಇಲ್ಲಿ ಉಂಟು. ಗೋವಾದಿಂದ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಹಾಗೆ ರೀಚ್ ಆಗಿದ್ದೇವೆ ಜಾತ್ರೆಯ ರೋಡಿಗೆ. ಲೈಟಿಂಗ್ಸ್ ಎಲ್ಲ ಆನ್ ಆಗಿ ಉಂಟು. ನೋಡಿ, ಲೇಸರ್ ಕೂಡ ಕಾಣ್ಬೋದು. ತುಂಬ ಜನರು ಕೂಡ ಇದ್ದಾರೆ ನೋಡಿ. ಈಗೊಂದು ಇಲ್ಲಿ ಪಾರ್ಕಿಂಗ್ ಮಾಡಬೇಕು ನಮ್ಮದು ಗಾಡಿ. ನೋಡಬೇಕು ಎಲ್ಲಿ ಫ್ರೀ ಉಂಟು ಅಲ್ಲಿ ಪಾರ್ಕಿಂಗ್ ಮಾಡೋದು. ಕೀರ್ತಿ ಬ್ರೋ ಮುಂದೆ ಇದ್ದಾರೆ. ನಿಮ್ಮದು ಹೈಯೆಸ್ಟ್ ವಿಡಿಯೋದಲ್ಲಿರುವ ಕೀರ್ತಿ ಬ್ರೋ ಪೊಲೀಸ್ ಕೂಡ ಬಂದಿದ್ದಾರೆ ನೋಡಿ. ನಾನು ಆಗ ವಿಡಿಯೋ ಮಾಡ್ತಿರುವಾಗ ಕೂಡ ಇದ್ದರು, ಈಗ ಕೂಡ ಇದ್ದಾರೆ. ಪೊಯ್ ದುಂಪೊಯ್. ಎಕ್ಸಿಬಿಷನ್ ಪೂರ ಬೈದಂಡು. ಎಕ್ಸಿಬಿಷನ್ ಎಲ್ಲ ಉಂಟು, ಸ್ವಲ್ಪ ನೋಡಬೇಕು ನೋಡಿ. ಈಗ ಮೈನ್ ಎಂಟ್ರೆನ್ಸ್ ಆಗಿದ್ದೇವೆ ನಾವು ಜಾತ್ರೆ ಹತ್ತಿರ. ಇದು ಮೈನ್. ಇಲ್ಲಿ ದ್ವಾರ ಉಂಟು ಮುಂದುಗಡೆ. ಕೀರ್ತಿ ಬ್ರೋ ಹಾಯ್ ಬಲೆ. ಈಗೊಂದು ಟೈಮ್ 9:30 ಆಗಿದೆ. ನಾವೀಗ ಜಾತ್ರೆಗೆಲ್ಲ ಹೊರಟಿದ್ದೇವೆ. ಇಲ್ಲಿ ಬಾಯ್ಸ್ ಗ್ಯಾಂಗ್ ಬೇರೆನೇ ಇದೆ, ಅವರೆಲ್ಲ ಬೈಕಲ್ಲಿ ಬಂದದ್ದು. ನಾವು ಲೇಡೀಸ್ ಸಪ್ರೇಟಾಗಿ ಬಂದದ್ದು, ನಾವು ಆಟೋದಲ್ಲಿ ಬಂದದ್ದು. ಹಾಗಾಗಿ ನಾವು ಎಲ್ಲೂ ವಿಡಿಯೋದಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳಿಲ್ಲ. ಅವರು ಸಪ್ರೇಟ್ ಆಗಿದ್ದರು, ನಾವು ಸಪ್ರೇಟ್ ಆಗಿದ್ದೇವೆ ನೋಡಿ. 9:30 ಹೊತ್ತಿಗೆ ನೋಡಿ ಸ್ವಲ್ಪ ಜನ ಬರ್ತಾ ಇದ್ರು, ಕೆಲವು ಜನ ಜಾತ್ರೆಗೆ ಹೋಗ್ತಾ ಇದ್ರು. ಎಂಟ್ರೆನ್ಸಲ್ಲಿ ಸ್ವಲ್ಪ ಫ್ರೀ ಇತ್ತು, ಆದರೆ ಒಳಗಡೆ ಹೋಗುವಾಗ ತುಂಬ ರಶ್ ಇತ್ತು ನೋಡಿ. ಇದು ಟೆಂಪಲ್ ಎದುರುಗಡೆ ಯಾವ ರೀತಿ ಲೈಟಿಂಗ್ಸಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇದಂತೂ ಸೂಪರಾಗಿ ಮಾಡಿದ್ದಾರೆ. ಲೈಟಿಂಗ್ಸೇ ಇಲ್ಲಿದು ಮೈನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು. ತುಂಬ ಜನ ಇದ್ದಾರೆ. ಅಲ್ಲಿ ಅಕ್ಕಪಕ್ಕದ ಊರಿನವರು ಎಲ್ಲ ಬರ್ತಾರೆ ಅಂತ ಕಾಣಬೇಕು. ನಮ್ಮ ದೊಡ್ಡಮ್ಮನ ಮನೆ ಅಲ್ಲಿ ಅಲ್ವಾ, ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ. ಈಗ ನೋಡಿ ನನ್ನ ತಮ್ಮನವರೆಲ್ಲ ಗೇಮ್ಸ್ ಆಟ ಆಡಲಿಕ್ಕೆ ಹೋಗಿದ್ದಾರೆ. ಯಾನಂಜಿ ಮಾಡುವ ಲಕಾಕಿ ಈ ಮಾಟ ಒಂಜಿ ಕೊರು ಏತಕ್ಕೆ ಮಾಡೋಡಿಯ ಪಾಡ್ಲ ಏತಲ ಅವನಿಗೆ ಬೂರ್ನೆ ಆಜೆ ಈಗ ಬಾಂಡಿಂಗ್ ಚಂದ ಲೆಕ್ಕ ಮಾಡಿ 800, 12, 15, 20 ಬ್ಯಾಂಕ್ ಅಮ್ಮ ಈ ಬಾಯಿ ಮುಟ್ಟಿಗೆ ಇನ್ನು ಬ್ಯಾಂಕ್ ಲೆಕ್ಕ ಗೊತ್ತಿದ್ದ 11, 14. ಇಲ್ಲಿ 30 ರೂಪಾಯಿಗೆ 6 ಬಾಲ್ ಕೊಡ್ತಾರೆ. ನಾವು ಎಷ್ಟು ನಂಬರಿಗೆಲ್ಲ ಹಾಕ್ತೇವೆ ಅದನ್ನು ಟೋಟಲ್ ಕೌಂಟ್ ಮಾಡಿ ಲಾಸ್ಟಿಗೆ ನಮಗೆ ಒಂದು ಗಿಫ್ಟ್ ಸಿಗ್ತದೆ. ಇಲ್ಲಿ ನಮಗೆ ಲಾಸ್ಟಿಗೆ ಒಂದು ತಟ್ಟೆ ಸಿಕ್ಕಿದೆ. ಇಲ್ಲಿ ಮಾತ್ರ ತುಂಬ ರಶ್ ಇತ್ತು, ಯಾಕಂದರೆ ತುಂಬ ಜನ ಇದನ್ನು ಆಟ ಆಡ್ತಿದ್ರು. ಫನ್ನಿ ಆಗಿರ್ತದೆ ಅಲ್ವಾ, ಹಾಗಾಗಿ ಅಲ್ಲ ನೋಡಿ ಈಗ ಎಲ್ಲರೂ ಬಂದು ಒಂದು ಅಂಗಡಿಯಲ್ಲಿ ನಿಂತಿದ್ದಾರೆ ಸೈಷನಿಗೆ ಆಟದ ಸಾಮಾನು ತಗೊಳ್ಳಿಕ್ಕೆ ಅಂತ. ಮಕ್ಕಳು ಗೊತ್ತುಂಟಲ್ವಾ, ಅದು ಬೇಕು ಇದು ಬೇಕಂತ ಕನ್ಫ್ಯೂಸ್ ಆಗಿರ್ತಾರೆ, ಅದು ಅಲ್ಲ ಇದು ಅಲ್ಲ ಅಂತ. ಹಾಗಾಗಿ ಎಲ್ಲ ತೋರಿಸ್ತಿದ್ದಾರೆ. ಅವಳಿಗೆ ಯಾವುದು ಇಷ್ಟ ಆಗಲಿಲ್ಲ ನೋಡಿ, ಎಲ್ಲ ನೋಡ್ತಿದ್ದಾಳೆ ಅವಳು. ಒಮ್ಮೆ ಅದು ಬೇಕು ಇದು ಬೇಕು ಅಂತ ಅವಳಿಗೆ ಕೂಡ ಕನ್ಫ್ಯೂಸ್ ಆಗ್ತಿತ್ತು. ಅಂದರೆ ಅದರಲ್ಲಿ ತುಂಬ ಆಟದ ಸಾಮಾನು ಇರ್ತದೆ ಅಲ್ವಾ, ಮಕ್ಕಳು ಕೂಡ ಕನ್ಫ್ಯೂಸ್ ಆಗ್ತಾರೆ. ನಾವು ಈ ವ್ಲಾಗಲ್ಲಿ ಜಾಸ್ತಿ ಕಾಣಿಸಿಕೊಳ್ಳಿಲ್ಲ, ಏನಂದರೆ ನಾವೆಲ್ಲ ಊಟಕ್ಕೆ ಹೋಗಿದ್ವಿ. ಊಟದಲ್ಲಿ ಅಂತೂ ಭಾರಿ ಕ್ಯೂ ಇತ್ತು. ನಾವೊಂದು 3/4 ಗಂಟೆ ಕ್ಯೂ ಅಲ್ಲಿದ್ವಿ. ಇವರೆಲ್ಲ ಊಟಕ್ಕೆ ಬರಲಿಲ್ಲ, ಇವರು ಮನೆಯಲ್ಲೇ ಊಟ ಮಾಡಿ ಬಂದಿದ್ದರು. ಹಾಗಾಗಿ ಇವರೆಲ್ಲ ಚೆನ್ನಾಗಿ ಸುತ್ತಾಡಿದ್ದಾರೆ. ನಾವು ಪೇಟೆಗೆ ಬರುವಾಗಲೇ ಲೇಟ್ ಆಗಿದೆ. ಊಟದಲ್ಲೇ ನಮ್ಮದು ಟೈಮ್ ಎಲ್ಲ ವೇಸ್ಟ್ ಆಯಿತು. ಇಲ್ಲಿ ನೋಡಿ ನಮ್ಮ ಅಮ್ಮ ಹೂವಿನ ಗಿಡ ಎಲ್ಲ ನೋಡ್ತಿದ್ದಾರೆ. ನಾವೇನು ಪರ್ಚೇಸ್ ಮಾಡಿಲ್ಲ, ಜಸ್ಟ್ ನೋಡಿದ್ದಷ್ಟೇ. ಅವರಿಗೆ ಅದೆಲ್ಲ ಭಾರಿ ಇಷ್ಟ. ಎಷ್ಟು ಜನ ಇದ್ದಾರೆ.
ಟೈಮ್ ಲೇಟ್ ಆದರೂ ಜನಗಳು ಕಡಿಮೆ ಆಗಿರಲಿಲ್ಲ, ತುಂಬ ಜನ ಇದ್ರು. ನೋಡಿ, ಇದು 20 ರೂಪಾಯಿ ಅಂಗಡಿ. ಏನೇ ಪರ್ಚೇಸ್ ಮಾಡಿದ್ರು 20 ರೂಪಾಯಿ. ಎಲ್ಲ ಜನ ಅಲ್ಲೇ ತುಂಬಿಕೊಂಡಿದ್ರು. ಸೈಷಾ ದಾತ ಶೋಕುಂಡಾ ಸೂಪರ್ ಮಂಗಾರು ಒಂದು ಕೂಡ ತುಜಿಪಲ ಕ್ಯಾಮೆರಾ ತುಜಿಪಲ ಎಂಚುಂಟು ಎದುರು ತುಜಿಪಲ ಲಯನ್ ಒಂಜಿ ಕೇಂದಿತ್ತು ಮರೇರಿ. ನಾನು ತುಂಬ ದಿನ ಆದ ನಂತರ ನಮ್ಮ ಬ್ಲಾಗಲ್ಲಿ ಕಾಣಿಸಿಕೊಳ್ತಿದ್ದೇನೆ. ತುಂಬ ದಿನದಿಂದ ನನ್ನ ತಮ್ಮ ಮಾತ್ರ ವ್ಲಾಗ್ ಮಾಡ್ತಿದ್ದ, ನಾನು ಇರಲಿಲ್ಲ. ಮತ್ತು ಈ ವ್ಲಾಗಲ್ಲಿ ಕೂಡ ಇಲ್ಲ, ಯಾಕಂದರೆ ನಾವು ಬರುವಾಗಲೇ ಲೇಟ್ ಆಗಿದೆ. ನನ್ನ ತಮ್ಮನವರೆಲ್ಲ ಬೇಗ ಹೋಗಿದ್ದರು ದೊಡ್ಡಮ್ಮನ ಮನೆಗೆ. ನಾವೆಲ್ಲ ಡ್ಯೂಟಿಯೆಲ್ಲ ಆಗಿ ಹೋಗುವಾಗಲೇ ಲೇಟ್ ಆಗಿತ್ತು. ಹಾಗಾಗಿ ನೋಡಿ, ಸೈಷಾ ಫೈನಲಿ ಒಂದು ಆಟದ ಸಾಮಾನು ಪರ್ಚೇಸ್ ಮಾಡಿದ್ದಾಳೆ. ಅವಳಿಗೆ ಭಾರಿ ಇಷ್ಟ ಆಗಿದೆ ಇದು. ನಮಗಂತೂ ಸುತ್ತಾಡಿ ಕಾಲೇ ನೋವಾಯಿತು. ಹೋಗುದು, ಒಂದೊಂದು ಅಂಗಡಿಯ ಮುಂದೆ ನಿಂತ್ಕೊಳ್ಳೋದು, ಒಬ್ಬೊಬ್ಬರು ಪರ್ಚೇಸ್ ಮಾಡೋದು, ನಾವೆಲ್ಲ ನಿಂತು ಕಾಯೋದು, ಇದೇ ಆಗಿತ್ತು ನಮ್ಮ ಜಾತ್ರೆಯಲ್ಲಿ. ತೇರು ಬರ್ಲಿಕ್ಕೆ ಆಯ್ತು. ನೋಡಿ, ನಾವೀಗ ತೋರಿಸ್ತೇವೆ ಯಾವ ರೀತಿ ಉಂಟಂತ. ನೋಡಿ, ತೇರು ಎಳಿಲಿಕ್ಕೆ ಎಲ್ಲ ರೆಡಿ ಆಗಿದೆ. ಇಲ್ಲಿ ಜನಗಳೆಲ್ಲ ಸುತ್ತಮುತ್ತ ನಿಂತು ರೆಡಿ ಆಗಿದ್ದಾರೆ. ಮತ್ತು ಇದರ ಸಪ್ರೇಟ್ ವ್ಲಾಗ್ ಹಾಕಿದ್ದೇವೆ ನಾವು, ತೇರು ಎಳೆಯುವುದು ಮತ್ತು ಅಲ್ಲಿದ್ದು ಪೂಜೆದ್ದು ಸಪ್ರೇಟ್ ವ್ಲಾಗ್ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ ನಮ್ಮ ಚಾನಲಲ್ಲಿ. ನೀವು ಹೋಗಿ ನೋಡ್ಬೋದು. ಇಲ್ಲಿ ನಾವು ಜಸ್ಟ್ ಸಣ್ಣ ಗ್ಲಿಮ್ಸ್ ಹಾಕಿದ್ದೇವೆ ಅಷ್ಟೇ. ಇದೊಂದು ಸುಮಾರು 12:15 ಆಗಿದೆ ತೇರು ಎಳಿಬೇಕಾದ್ರೆ. ಮತ್ತು ಇನ್ನಂತೂ ನಮ್ಮ ಚಾನಲಲ್ಲಿ ಜಾತ್ರೆ ವ್ಲಾಗೇ ಜಾಸ್ತಿಯಾಗಿ ಬರ್ಬೋದು, ಯಾಕಂದರೆ ಇನ್ನು ತುಂಬ ಜಾತ್ರೆ ಉಂಟು. ನಮ್ಮೂರಲ್ಲೇ ಒಂದು 3-4 ಜಾತ್ರೆ ಉಂಟು. ನಾವಂತೂ ಜಾತ್ರೆಗಂತೂ ಪಕ್ಕ ಹೋಗ್ತೇವೆ, ನಾವು ಜಾತ್ರೆ ಎಲ್ಲ ಮಿಸ್ ಮಾಡೋದೇ ಇಲ್ಲ. ಹಾಗಾಗಿ ಇನ್ನು ಆದಷ್ಟು ನಮ್ಮದು ಜಾತ್ರೆ ವ್ಲಾಗ್ಗಳೇ ಬರ್ತದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ಜಾತ್ರೆಗೆ ಬಂದವರು ನಮ್ಮ ವಿಡಿಯೋ ನೋಡ್ತಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವೊಂದು 3-4 ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಹೋಗ್ತಿದ್ದೇವೆ ಜಾತ್ರೆಗೆ. ನಾಳೆ ಜಾತ್ರೆ ಮಿಸ್ ಮಾಡಲಿಲ್ಲ ನಾವು. ಮತ್ತು ನಮ್ಮದು ಆಲ್ರೆಡಿ ಉಜಿರೆ ಜಾತ್ರೆ ಎಲ್ಲ ವ್ಲಾಗ್ ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ನೋಡದವರಿದ್ದರೆ ಹೋಗಿ ನೋಡ್ಬೋದು. ನೋಡಿ, ಈಗ ತೇರು ಎಳಿತಿದ್ದಾರೆ. ನಾವೆಲ್ಲ ಹೋಗಿ ಆಗಿತ್ತು, ನಾವು ಲೇಡೀಸ್ ಎಲ್ಲ ಹೋಗಿ ಆಗಿತ್ತು. ನಾವು ಸ್ವಲ್ಪ ಬೇಗನೆ ಹೋದ್ವಿ. ಸೈಷಾ ಕೂಡ ಇದ್ಲಲ್ವ, ಹಾಗಾಗಿ ನಾವು ಬೇಗ ಹೋಗಿದ್ದೇವೆ. ಆಟೋದಲ್ಲಿ ಹೋದದ್ದು. ನನ್ನ ತಮ್ಮನವರೆಲ್ಲ ಅಲ್ಲೇ ಇದ್ದರು, ಕಸಿನ್ಸ್ ಎಲ್ಲ ಅಲ್ಲೇ ಇದ್ದರು. ಅವರೊಂದು ಬರುವಾಗ 1 ಗಂಟೆ ಆಗಿದೆ ಮನೆಗೆ ರೀಚ್ ಆಗುವಾಗ. ನಾವೊಂದು 12:30 ಹೊತ್ತಿಗೆ ಹೋಗಿದ್ದೇವೆ. ಈ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ರೀತಿಯ ವಿಡಿಯೋಗಳು ಬರ್ತದೆ. ಕುಕ್ಕಿಂಗ್ ಆಗಿರ್ಬೋದು, ಬೇರೆ ವ್ಲಾಗ್ ಆಗಿರ್ಬೋದು, ರಿವ್ಯೂಸ್ ಆಗಿರ್ಬೋದು ಎಲ್ಲ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಇದೇ ರೀತಿ. ಮತ್ತು ನಾವಿನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.